ಸನ್ಮಾನ್ಯ ನಾಗೇಶ್ ಅವರು ದೀರ್ಘಕಾಲದ ರಾಜಕಾರಣವನ್ನು ತುಮಕೂರು ಜಿಲ್ಲೆಯಲ್ಲಿ ಮಾಡಿದಂಥವರು. RSSನ ಕಾರ್ಯಕರ್ತರಾಗಿ ABVPಯ ಮುಖಂಡರಾಗಿ 2004ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ನಾವೆಲ್ಲ ಒಟ್ಟಿಗೆ ಚುನಾವಣೆ ನಿಂತು 2004ರಲ್ಲಿ ಸೋತು. ನಾವು 2008ರಲ್ಲಿ ನಾನು ನಾಗೇಶ್ ಅವರು ಇಬ್ಬರೂ ಕೂಡ ಅಸೆಂಬ್ಲಿಗೆ ಒಟ್ಟಿಗೆ ಹೋದೋ. ಬಹಳ ಸಜ್ಜನ ರಾಜಕಾರಣಿ, ಸರಳ ರಾಜಕಾರಣಿ, ನಮಗೆಲ್ಲ ಸರಳತೆಯನ್ನು ಹೇಳ್ಕೊಟ್ಟಂಥವ್ರು. ಅದರಿಂದ ಅವರು ಇವತ್ತು ದೀರ್ಘವಾದ ಒಂದು ಆರೋಗ್ಯದ ಸಮಸ್ಯೆಯಿಂದ ಮೊನ್ನೆ ಅವರು ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿ ಸಿಗಲಿ. ಅವರು ಹಾಕ್ಕೊಟ್ಟಂಥ ಒಂದು ಹೆಜ್ಜೆ ಗುರುತು ಮುಂದಿನ ಪೀಳಿಗೆಗೆ ಅದು ಒಂದು ಮಾರ್ಗದರ್ಶಕವಾಗಿರಲಿ. ಒಂದು ದೀರ್ಘಕಾಲದ ರಾಜಕಾರಣವನ್ನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣವನ್ನು ಮಾಡಿದಂಥವ್ರು. ತುಮಕೂರು ಜಿಲ್ಲೆಗೆ ಒಂದು ದೊಡ್ಡ ನಷ್ಟ ಕೂಡ ಆಗಿದೆ ಭಾರತೀಯ ಜನತಾ ಪಕ್ಷಕ್ಕೆ. ಅವರು ಶಿಕ್ಷಣ ಸಚಿವರಾಗಿದ್ದಾಗ ಸಾಕಷ್ಟು ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಸುಮಾರು ಕೊಠಡಿಗಳನ್ನು ಕೊಟ್ಟು ಆ ಗ್ರಾಮೀಣ ಭಾಗದ ಶಾಲೆಗಳನ್ನು ಅಭಿವೃದ್ಧಿ ಮಾಡಿದಂಥವ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಕಾಮನ್ ಸಿವಿಲ್ ಕೋಡ್ ಏನಂತ ಹೇಳ್ತೀವಿ, ಅದೇ ರೀತಿ ಎಲ್ಲರೂ ಕೂಡ ಶಾಲೆಯಲ್ಲಿ ಒಂದೇ ರೀತಿಯ ಡ್ರೆಸ್ ಕೋಡನ್ನು ಹಾಕೋಬೇಕು ಅಂತೇಳಿ ಒಂದು ಕಾನೂನನ್ನು ತಂದು ಮಾಡಿದಂಥವ್ರು. ಅಂಥ ಒಬ್ಬ ನಾಯಕನ ಇವತ್ತು ನಾವು ಕಳ್ಕೊಂಡಿದ್ದೇವೆ ತುಮಕೂರು ಜಿಲ್ಲೆಯಲ್ಲಿ. ಅದರಿಂದ ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ, ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.